ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಯಾರಿಗಾದ್ರೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂದರೆ ಅಲ್ಲೇ ಪಕ್ಕದಲ್ಲಿ ರೆಡ್ ಕಲರ್ ಬೆಲ್ಲೈಕನ್ ಇದೆ, ಅದನ್ನು ಪ್ರೆಸ್ ಮಾಡಿ ಆಲ್ ಬಟನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕುವ ವೀಡಿಯೋಸ್ನ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರ್ತದೆ. ನಾನು ವೀಡಿಯೋಸ್ ಮಾಡಿದ್ರೆ ತುಂಬ ದಿವಸ ಆಗಿತ್ತು, ಹಾಗಿತ್ತು ವ್ಲಾಗ್ ಮಾಡುವ ಅಂತೇಳಿ ಅನ್ನಿಸ್ತು, ಹಾಗೆ ವ್ಲಾಗ್ ಮಾಡ್ತಿದ್ದೇನೆ. ವ್ಲಾಗ್ ಮಾಡಲಿಕ್ಕೆ ಮೇನ್ ರೀಸನ್ ಏನಂತ ಹೇಳಿದರೆ, ನಾನು 2 ತಿಂಗಳು ಕಳೆದು ಊರಿಗೆ ಹೋಗ್ತಿದ್ದೇನೆ. ಊರಿಗೆ ಹೋಗೋದಂದ್ರೆ ಯಾರಿಗೆ ಖುಷಿ ಇಲ್ಲ ಹೇಳಿ. ಅದು ಅಲ್ಲದೆ ಮನೆ ಬಿಟ್ಟು ಇಷ್ಟು ತಿಂಗಳು ಇಲ್ಲಿರೋದು ಅಂತ ಹೇಳಿದರೆ, ನಾನಂತೂ ತಿರುಗಿ ಹೋಗ್ತಿದ್ದೆ ಅವತ್ತೆಲ್ಲ. ಆದರೆ ಏನು ಮಾಡೋದು, ತುಂಬ ದಿವಸ ನಾನು ರಜೆ ತಗೊಳ್ತಿದ್ದೆ, ಅದಕ್ಕೋಸ್ಕರ ರಜೆ ಬೇರೆ ಕಡಿಮೆ ಇತ್ತು. ಹಾಗೆ 2 ತಿಂಗಳು ಬಿಟ್ಟು ಹೋಗುವ ಅಂತೇಳಿ ನಾನು ಡಿಸೈಡ್ ಮಾಡಿದೆ. ಹಾಗೆ ಇವಾಗ ಹೋಗ್ತಿದ್ದೇನೆ. ಮನೇಲಿ ಬೇರೆ ತುಂಬ ಖುಷಿಯಿಂದ ಕಾಯ್ತಿದ್ದಾರೆ ಅಂತ. ಅದು ಅಲ್ಲದೆ ಮಗಳು ಬರ್ತಿದ್ದಾನೆ ಅಂತ ಹೇಳಿ ಯಾರಿಗೆ ಖುಷಿ ಇರೋದಿಲ್ಲ ಹೇಳಿ. ಇವಾಗ ನೀವು ಕೂಡ ಅಷ್ಟೇ, ಬೇರೆ ಕಡೆ ಇದ್ದರೆ ಮನೆಗೆ ಹೋಗ್ಬೇಕು ತುಂಬ ಖುಷಿ ಆಗ್ತದೆ ನಿಮ್ಮ ಮನೆಯವರಿಗೆ. ಹಾಗೆ ನಾನು ಮನೆಯಲ್ಲಿ ಅಪ್ಪ ಅಮ್ಮನ ಕೂಡ ವ್ಲಾಗ್ ಮಾಡ್ತೇನೆ, ಇದೇ ವ್ಲಾಗಲ್ಲಿ ಹಾಕ್ತೇನೆ. ಮಗಳು ಬರುವಾಗ ಎಷ್ಟು ಖುಷಿ ಆಗ್ತಾಳೆ ಅಂತೇಳಿ ಸ್ವಲ್ಪ ನೋಡುವ ಅಂತ ಹೇಳಿ. ನನಗೂ ವ್ಲಾಗಲ್ಲಿ ಇರಲಿ ಅಂತೇಳಿ, ಅದೊಂದು ಸ್ವಲ್ಪ ಮೆಮೊರೀಸ್ ಅಲ್ವಾ, ಹಾಗೆ ಇರಲಿ ಅಂತ ಹೇಳಿ ನಾನೊಂದು ವ್ಲಾಗ್ ಮಾಡುತ್ತು ಅಂತ ಇದ್ದೇನೆ. ಮತ್ತು ಡೌಟ್ ಅಂತೇಳಿ ಅನ್ನಿಸ್ತದೆ, ಯಾಕೆಂತ ಹೇಳಿದರೆ ನಾನು ನೈಟ್ 9 o'clock ಹೊರಟ್ರೆ ಅಲ್ಲಿ ತಲುಪುವಾಗ 5 o'clock ಆಗ್ತದೆ. ಅವರೆಲ್ಲ ನಿದ್ದೆ ಮಾಡಿರ್ತಾರೆ, ಅಪ್ಪ ಒಬ್ಬರು ಕರ್ಕೊಂಡು ಬರಲಿಕ್ಕೆ ಇರ್ತಾರೆ. ಹಾಗೆ ನೋಡುವ, ಆದಷ್ಟು ಟ್ರೈ ಮಾಡ್ತೇನೆ ಆಗ್ತದಾ ಇಲ್ವಾ ಅಂತ ಹೇಳಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನೊಂದು ವಿಷಯ ಹೇಳಬೇಕು, ಏನಂತ ಹೇಳಿದ್ರೆ, ನಾನು ಬೇರೆ ಹಾಸ್ಪಿಟಲಿಗೆ ಜಾಯ್ನ್ ಆಗೋದು ಅಂತ ಇದ್ದಲ್ಲ, ಈ ವ್ಲಾಗಲ್ಲಿ ಹೇಳ್ತಿದ್ದೇನೆ. ನಾನು ಬೇರೆ ವಿಡಿಯೋ ಅಂತೇಳಿ ಸಪ್ರೇಟಾಗಿ ಮಾಡೋದಿಲ್ಲ, ಇದರಲ್ಲೇ ಕಂಟಿನ್ಯೂ ಮಾಡ್ತಿದ್ದೇನೆ. ನಾನು ಬೇರೆ ಹಾಸ್ಪಿಟಲಿಗೆ ಶಿಫ್ಟ್ ಆಗೋದಿಲ್ಲ. ಆ ಹಾಸ್ಪಿಟಲ್ಗೆ ಯಾವುದು ನಾನು ಶಿಫ್ಟ್ ಆಗ್ತಿದೆ ಅಂತ ಹೇಳಿದ್ರು ಅಂತ ನಾನು ಈ ವ್ಲಾಗಲ್ಲಿ ಹೇಳ್ತೀನಿ, ಅದು ಯಾವುದು ಹಾಸ್ಪಿಟಲ್ ಅಂತ. ಯಾಕಂದರೆ ನಾನು ಆ ಹಾಸ್ಪಿಟಲ್ಗೆ ಹೋಗೋದಿಲ್ಲಲ್ಲ, ಅದಕ್ಕೋಸ್ಕರ ಇವಾಗ ಹೇಳ್ತೀನಿ. MS ರಾಮಯ್ಯಕ್ಕೆ ನಾನು ಜಾಯ್ನ್ ಆಗೋದು ಅಂತ ಇದ್ದೆ, ಆದರೆ ಏನು ಮಾಡಿದೆ, ಇಲ್ಲಿ ಅನಸ್ತೇಷಿಯಾ ಡಿಪಾರ್ಟ್ಮೆಂಟ್ ಇದೆ, ಇಲ್ಲಿ ವೇಕೆನ್ಸಿ ಇದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಇಲ್ಲಿಗೆ ಜಾಯ್ನ್ ಆಗಿದ್ದೇನೆ. ಇನ್ನು ನಾನು ನಮ್ಮ ಹಾಸ್ಪಿಟಲಲ್ಲಿ ಅನಸ್ತೇಷಿಯಾ ಸೈಡ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತೇನೆ. ಹಾಗೆ ಇದಕ್ಕೋಸ್ಕರ ನಾನು ಸಪ್ರೇಟ್ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದರಿಂದ ಮಾಡೋದು ಸಣ್ಣ ವಿಷಯ ಅಲ್ಲ, ಮತ್ತು ಕಂಟೆಂಟು ಕೂಡ ಇರಲಿಲ್ಲ, ಅದಕ್ಕೆ ಒಂದೇ ಬ್ಲಾಗಲ್ಲಿ ಕಂಟಿನ್ಯೂ ಮಾಡುವ ಅಂತ ಹೇಳಿ. ಅದು ಅಲ್ಲದೆ ಇವತ್ತು ನಾನು ಊರಿಗೆ ಹೋಗ್ತಿದ್ದೇನೆ, ಇದು ಒಂದು ಕಂಟೆಂಟ್ ಸಿಗ್ತಿದೆ. ಹಾಗೆ ಈ ಬ್ಲಾಗಲ್ಲಿ ನಾನು ಡ್ಯೂಟಿಗೆ ಹೋಗೋದು ಎಲ್ಲ ಅಪ್ಲೋಡ್ ಮಾಡ್ತೇನೆ. ಇವತ್ತು ಬೇರೆ ಮನೆಗೆ ಹೋಗೋದಲ್ವ, ಹಾಗೆ ಆ ಖುಷಿಲಿ ರಾತ್ರಿ ಅಷ್ಟೊಂದು ನಿದ್ದೆನೇ ಬರಲಿಲ್ಲ. ಯಾಕಂದರೆ ಮನೆಗೆ ಹೋಗೋದು ಅಂತ ಏನೋ ಒಂಥರ ಖುಷಿ ಇರ್ತಿತ್ತು. 2 ತಿಂಗಳಾದಮೇಲೆ ಹೋಗ್ತಿದ್ದಲ್ಲ, ಇಲ್ಲಾಂದರೆ ನಾನು ತಿಂಗಳು ಹೋಗ್ತಿದ್ದೆ. ಹಾಗೆ ಇವತ್ತು ಸ್ವಲ್ಪ ಬೇಗನೆ ಎದ್ದು ಬೇಗ ರೆಡಿಯಾಗಿ ನಮ್ಮ PGಯಿಂದ ಹೊರಟೆ. ಆದಮೇಲೆ ಹಾಸ್ಪಿಟಲ್ಲಿ ಡ್ಯೂಟಿ ಮುಗಿಸ್ಕೊಂಡು ನಾನು ಸಂಜೆ ಒಂದು 9 o'clock ಬಸ್ ಹತ್ಕೊಂಡು ಹೋದೆ. ಇದು ಮೆಜೆಸ್ಟಿಕ್ಕಲ್ಲಿ ಏನಂತ ಹೇಳಿದ್ರೆ, ನನಗೆ ಬಸ್ಸಿಗೆ ಅಂತ ನಾನು ತುಂಬ ಹೊತ್ತು ಕಾಯಬೇಕಿತ್ತು. ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. ಅದು ಡೈರೆಕ್ಟ್ ನಮ್ಮ ಮನೆಗೆ ಹೋಗ್ತದೆ ಬಸ್. ನಮ್ಮ ಮನೆಗೆ ಹೋಗ್ತದೆ ಅಂದರೆ ನಮ್ಮ ರೋಡಾಗಿ ಹೋಗ್ತದೆ. ಹೀಗೆ ಬಸ್ಸಲ್ಲಿ ಹತ್ಕೊಂಡು ಹೋಗಿ, ಇದು ಎಲ್ಲೋ ಒಂದು ಕಡೆ ಸ್ಟಾಪ್ ಇಟ್ಟಿದ್ದು ಊಟಕ್ಕೆ ಅಂತೇಳಿ ನಿಲ್ಲಿಸಿದ್ದು. ಹಾಗೆ ಅಲ್ಲಿ ನಾವೆಲ್ಲ ಊಟ ಮಾಡಲಿಕ್ಕೆ ಹೋದರೆ ಅಲ್ಲೇ ಬಾಕಿ ಆಗ್ಬೋದು, ಬೇಗ ಬರಲಿಕ್ಕೆ ಆಗೋದಿಲ್ಲ. ಹಾಗೆ ಅಂತೂ ಇಂತೂ ನನ್ನ ಮನೆಗೆ ತಲುಪಿದೆ. ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಮನೆಗೆ ತಲುಪಿದೆ, ಯಾಕೆಂತ ನಾನು ಈ ವ್ಲಾಗಲ್ಲಿ ಲಾಸ್ಟ್ ಕ್ಲಿಪ್ಪಲ್ಲಿ ಹೇಳಿದ್ದೇನೆ. ಇದು ನಮ್ಮ ಮನೆ ಸುತ್ತಮುತ್ತ ಈ ಥರ ಇದೆ, ಯಾಕೆಂತ ಹೇಳಿದ್ರೆ ಫುಲ್ ಮಳೆ ಬಂದಿದೆಯಲ್ಲ, ಹಾಗೆ ಎಲ್ಲ ಹಸಿರಾಗಿದೆ. ನಾನು ಬೇರೆ ಕ್ಲಿಪ್ಪಲ್ಲಿ ಹೇಳಿದ್ದೆ ವಿಡಿಯೋ ಎಲ್ಲ ಮಾಡ್ತೇನೆ ಅಂತೇಳಿ. ನನಗೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಯಾಕಂತ ಹೇಳಿದ್ರೆ ಫುಲ್ಲು ಮಳೆ ಇತ್ತು. ಹಾಸನದ ಹತ್ರ ಒಂದು ಸ್ವಲ್ಪ ಮಳೆ ಇತ್ತು. ಆದರೆ ಕುಕ್ಕೆ ಸುಬ್ರಹ್ಮಣ್ಯ ಕಳೆದ ಮೇಲೆ ಅಂತೂ ನಮ್ಮೂರಲ್ಲಂತೂ ಫುಲ್ ಮಳೆ, ಆದ ಕಾರಣ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಇಷ್ಟು ವ್ಲಾಗಲ್ಲಿ ನಾನು ಎಂಡ್ ಮಾಡ್ತಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಇನ್ನು ಹೆಚ್ಚಿನ ವಿಡಿಯೋ ಹಾಕ್ತೇನೆ. ಆಮೇಲೆ ನಾನು ನಾಳೆ ದೇವಸ್ಥಾನಕ್ಕೆಲ್ಲ ಹೋಗ್ತೇನೆ, ಅದನ್ನು ಕೂಡ ನಾನು ವ್ಲಾಗ್ ಮಾಡಿ ಹಾಕ್ತೇನೆ. ಇನ್ನೊಂದು ವ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಟಾಟಾ, ಬೈ ಬೈ, ಟೇಕ್ ಕೇರ್.